ಹಾಯ್ ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಲೈಕ್ ಮಾಡ್ಬಿಟ್ಟು ಆಮೇಲೆ ವೀಡಿಯೋ ನೋಡಿ. ಸಂಡೇ ಇವತ್ತು ಆರಾಮಾಗಿ ನಿದ್ದೆ ಮಾಡೋಣ ಅಂದರೆ ಈ ಥರ ಇದ್ದಲ್ಲಿ ಈ ಥರ ರೆಡಿ ಆಗ್ಬಿಟ್ಟು ಇಲ್ವಲ್ಲವರೆಗೂ ನನ್ನ ತಮ್ಮನ ಹತ್ರ ಡ್ರಾಪ್ ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾರ್ ತಗೊಬಂದ. ಅವ್ನು ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾರೆ ಅವ್ನಿಗೆ ಕಾರ್ ಓಡ್ಸೋಕೆ ಬರಲ್ಲ. ಅವ್ನು ಇನ್ನೊಬ್ಬ ಫ್ರೆಂಡ್ ಸ್ವಲ್ಪ ಬರುತ್ತೆ, ಇಬ್ರು ಹೆಂಗೋ ಓಡಿಸ್ಕೊಂಡು ಕರ್ಕೊಂಡು ಹೋದ್ರು. ಒಟ್ಟಿನಲ್ಲಿ ನಂಗಂತೂ ಸಿಕ್ಕಾಬಟ್ಟೆ ಭಯ ಆಯ್ತಿತ್ತು, ಯಾಕಂದರೆ ಅವರಿಬ್ರಿಗೂ ಕಾರ್ ಓಡ್ಸೋಕೆ ಬರಲ್ಲ. ನಾನು ನಮ್ಮಮ್ಮ ಬೇರೆ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಆಮೇಲೆ ಈ ಸಾಂಗ್ ಬೇರೆ ಹಾಕ್ಕೊಂಡು ಮಧ್ಯ ಹೆವಿ ಟಾರ್ಚರ್ ಕೊಡ್ತಾಯಿದ್ರು. ಹಂಗೋ ಹಿಂಗೋ ಇಲ್ವಲ್ಲ ಕರ್ಕೊಬಂದು ಸೇಫಾಗಿ ಬಿಟ್ರಪ್ಪ. ಇದೇ ನೋಡಿ ನಮ್ಮ ಬಂಗಾರಿ ಹೆಂಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆಮೇಲಿಂದ ಹುಣಸೂರು ಬಸ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಇವಾಗೆಲ್ಲ ನಾನ್ ಸ್ಟಾಪ್ ಇರೋದ್ರಿಂದ ಊರಿಗೆ ಹೋಗ್ಬೇಕಂದ್ರೆ ಹೋಗ್ಬಿಟ್ಟು ಸಪ್ರಲ್ಲ ಬಸ್ ಹತ್ಬೇಕು, ಯಾಕಂದರೆ ಇವಾಗದಲ್ಲಿ ಯಾರೂ ಸ್ಟಾಪೇ ಕೊಡ್ತಾ ಇಲ್ಲ. ಅದಾದ್ಮೇಲಿಂದ ನಮ್ಮ ಅಜ್ಜಿ ಮನೆಗಂತೂ ಫೈನಲಿ ಬಂದ್ವಿ. ರೋಡಲ್ಲಿ ಫುಲ್ ಮಳೆ ಬಂದೆಲ್ಲ ನೆಂದೋಗ್ಬಿಟ್ಟಿದೆ. ಯಾವ ಥರ ರೋಡ್ ಆಗಿಬಿಟ್ಟಿದೆ ಅಂದರೆ ಆಗ್ತಾನೆ ಇಲ್ಲ, ಆ ಥರ ಆಗ್ಬಿಟ್ಟಿದೆ ರೋಡ್. ಹಂಗೋ ಹಿಂಗೋ ಹೀಲ್ಸ್ ಬೇರೆ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ, ನಡಿಯೋಕೆ ತಾನೇ ಇಲ್ಲ. ಯಾಕಂದರೆ ಆ ಹೀಲ್ಸ್ ಹಾಕ್ಕೊಂಡು ಈ ಗೊಜ್ಜೆ ಒಳಗೆ ನಡ್ಕೊಂಡು ಹೋದ್ರೆ ಎಲ್ಲಾದ್ರೂ ಬಿದ್ದೋಗೋದಷ್ಟೇ. ಹಂಗೋ ಹಿಂಗೋ ಮಾಡಿ ಫೈನಲಿ ಮನೆಗೆ ಬಂದ್ವಿ. ಎಲ್ಲ ಮತ್ತೆ ಮಗ ನಮಗೋಸ್ಕರ ವೇಟ್ ಮಾಡ್ತಾ ನಿಂತಿದ್ದ. ಆಮೇಲಿಂದ ನಮ್ಮ ಅಕ್ಕ ಹೊಲಕ್ಕೆ ಹೋಗೋಣ ಅಂತ ಹಠ ಮಾಡ್ತಾನೆ ಇದ್ಲಿ. ಈ ಹಳ್ಳಿ ಕಡೆ ಗೊತ್ತಲ್ಲ, ಎಲ್ಲರೂ ಹೋಗ್ಬೇಕಂದ್ರೆ ಈ ಸೊಪ್ಪು ಹಾಕೊಂಡು ಹೋಗ್ಬೇಕು. ಇದ್ಯಾವ ಸೊಪ್ಪು ಅಂತ ಗೊತ್ತಿದ್ರೆ ಯಾರಾದ್ರೂ ಕಮೆಂಟ್ ಮಾಡಿ ವಿಡಿಯೋ ನೋಡಾದ್ಮೇಲೆ. ಸೊ ಫೈನಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅದು 3-4 ಕಿಲೋಮೀಟರ್ ಇದೆ ಇಲ್ಲಿಂದ. ಅಷ್ಟು ದೂರ ನಡ್ಸ್ಕೊಂಡೆ ಕರ್ಕೊಂಡು ಹೋದ್ರು. ಫುಲ್ ನಡ್ಕೊಂಡು ಹೋಗ್ಬೇಕು. ನಾನು ಈಲ್ಡ್ ಹಾಕೊಂಡ್ ಬಂದಿರೋದ್ರಿಂದ ಆ ಈಲ್ಡ್ ಬೇಡ ಅಂದ್ಬಿಟ್ಟು ನಮ್ಮ ಮಾಮೂಲಿ ಸ್ಲಿಪ್ಪರ್ ಹಾಕೊಂಡ್ ಬಂದಿದ್ದೆ. ಅದು ನೋಡಿದ್ರೆ ಕಾಲು ಎಟ್ಟಕ್ಕೆ ಆಗ್ತಿಲ್ಲ, ಅಷ್ಟೊಂದು ವೆಯ್ಟ್ ಐತದು. ನಮ್ಮ ಅಜ್ಜಿ ಸೇಫ್ಟಿಗೆ ಅಂತ ಛತ್ರಿ ಕೊಟ್ಟು ಕಳ್ಸಿದ್ರು. ನಾನು ನಮ್ಮಮ್ಮ ಅದನ್ನ ಬೇರೆ ಭಾರ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಆಗ್ತಿಲ್ಲ. ಅದು ಯಾಕಮ್ಮ ಅಂತ ಹೇಳ್ತಾರೆ. ಸ್ಲಿಪ್ಪರ್ನ ಬಿಚ್ಚಿಬಿಟ್ಟು ನಮ್ಮ ಅತ್ತೆ ಮಗಂಗೆ ಕೊಟ್ಬಿಟ್ಟು ಅವ್ನು ಹಾಕ್ಕೊಂಡು ಈ ಸ್ಲಿಪ್ಪರ್ನ ಇಸ್ಕೊಬಂದೆ. ತುಂಬ ಸುಸ್ತಾಗಿ ಹೋಗ್ಬಿಡ್ತು, ಯಾಕಂದರೆ 3 ಕಿಲೋಮೀಟರ್ಸ್ ನಡ್ಕೊಂಬರೋದಂದ್ರೆ ಈಸಿ ಕೆಲಸ ಅಲ್ಲ. ಆಮೇಲೆ ಅಕ್ಕಪಕ್ಕ ಅಲ್ಲೇ ವೀಡಿಯೋ ಮಾಡ್ಕೊತ ಹಸು ಕರು ಎಲ್ಲನೂ ನೋಡ್ಕೊತ ಮೇಯಿಸ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ಯಾರೋ ಅಡಿಕೆ ತೋಟ ಹಾಕಿದ್ರು, ಅಲ್ಲೆಲ್ಲ ಫುಲ್ ನೀರು ಹಾಯಿಸ್ತಾಯಿದ್ರು. ಅದನ್ನು ನೋಡಿಕೊಂಡು ಹಂಗೋ ಹಿಂಗೋ ಏನೋ ಮಾಡಿಕೊಂಡು 3 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬಂದೇ ಬಿಟ್ವಿ. ಫೈನಲಿ ಅಲ್ಲಿ ಏನು ಇಲ್ಲದೆ ಹೋದ್ರು ನಮ್ಮ ಅಕ್ಕ ಸುಮ್ಮನೆ ಹೊಲಕ್ಕೆ ಕರ್ಕೊಂಡು ಹೋದ್ಲು. ಸುಮ್ಮನೆ ಅಲ್ಲಿ ಮಳೆ ಬೇರೆ ಬರುತ್ತೆ ಅಂತ ಹೇಳಿದ್ರು ಕೇಳಲಿಲ್ಲ. ಇಲ್ಲಿ ಹೂವುಗಳೆಲ್ಲ ಚೆನ್ನಾಗಿತ್ತು. ಈ ರೋಡ್ ಸೈಡಲ್ಲೆಲ್ಲ ಈ ಹೂವು ಗಿಡಗೆಲ್ಲ ಹೆಂಗೆ ಬೆಳೆಯುತ್ತೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಹಂಗೆ 4 ಹೂವು ಕಿತ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಿತ್ಕೊಂಡಾರೆ. ಮುಂದೆ ಹೋದ್ರೆ ಇದಕ್ಕಿಂತ ಇನ್ನೂ ಸೂಪರ್ ಆಗಿರೋ ಹೂವು ಎಲ್ಲ ಇತ್ತು. 4 ಹೂವು ಕಿತ್ಕೊಂಡು ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೂ ತುಂಬ ಹೂವು ಇತ್ತು. ಅದಾದ್ಮೇಲೆ ಅದನ್ನು ಕಿತ್ಕೊಂಡು ಹೊಲ್ದ ಹತ್ರ ಬಂದ್ವಿ. ಇಲ್ಲೆಲ್ಲ ಜೋಳ ಹಾಕಿದ್ರು, ಬಟ್ ಇನ್ನೂ ಬಂದೇ ಇಲ್ಲ ಅದ್ಯಾವುದೂ. ಸೊ ಹಂಗೆ ಹೊಲ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ವ್ಯೂಸ್ ಮಾತ್ರ ಸೂಪರಾಗಿ ಕಾಣಿಸ್ತಾ ಇತ್ತು. ಸೊ ಹುಡುಗಿರಿಗೆ ಇಲ್ಲೆಲ್ಲ ಬಂದಮೇಲೆ ಗ್ರೀನ್ ವೆದರ್ ಆಯಿತು ಅಂದರೆ ಫೋಟೋ ವಿಡಿಯೋ ತಗೊಳ್ಳಿಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ. ಇದರ ಮಧ್ಯೆ ನಾನು ಫೋಟೋ ತೆಗಿತಾ ಇರ್ಬೇಕಾದ್ರೆ ನಮ್ಮ ಅಕ್ಕ ನಾನು ಬಿಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಮಧ್ಯೆ ವೀಡಿಯೋ ಮಾಡೋಕ್ಕೂ ಬಿಡದೆ ಪದೇ ಮಾತಾಡ್ತಾನೇ ಇದ್ರು. ನೋಡಿ ಅವಳು ಬಂದ್ಬಿಟ್ಟು ನಾನು ಬಿಡ್ತೀನಿ ಅಂತ ನಿಂತ್ಕೊಂಡ್ರು. ಪರವಾಗಿಲ್ಲ ಲಾಗಲ್ಲಿ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲನೂ ನೋಡಿಕೊಂಡು ಹಾಗೆ ವೀಡಿಯೋ ಮಾಡ್ಕೊಂಡು ನಮಗೆ ಫೋಟೋ ಎಲ್ಲ ತೊಗೊಂಡು ಬಂದ್ವಿ. ತನಕ ಬರದೇ ಇರೋ ಮಳೆ, ಹೊರಡೋ ಟೈಮಲ್ಲಿ ಮಳೆ ಬಂತು. ಫುಲ್ ಮಳೆ ಅಂದರೆ ಮಳೆ, ಎಲ್ಲ ನೆನ್ಕೊಂಡು ಹೋಗೋ ಪರಿಸ್ಥಿತಿ ಬಂತು. ಅವಾಗ ಸದ್ಯಕ್ಕೆ ತುಂಬಾ ಕೋಪ ಬಂತು ನನಗಂತೂ. ಫುಲ್ಲು ಮಳೇಲಿ ನೆನ್ಕೊಂಡು ನಾನು ಹೆಂಗೋ ಸ್ವೆಟರ್ ಹಾಕ್ಕೊಂಡಿದ್ದೆ, ಅದನ್ನೇ ತಲೆ ಮೇಲೆ ಹಾಕ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹುಣಸೂರಿಗೆ ಹೋಗ್ಬಿಟ್ಟು ನಮ್ಮ ಮೈಸೂರು ಬಸ್ ಹತ್ಕೊಂಡು ಇಲ್ವಾಳದಲ್ಲಿ ಇಳ್ಕೊಂಡು ನನ್ನ ತಮ್ಮವನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಅಲ್ಲಿ ನೋಡಿದ್ರೆ ಇಷ್ಟು ಬೇಗ ಕತ್ಲೆ ಆಗಿ ಹೋಗ್ಬಿಟ್ಟಿತ್ತು. ವ್ಯೂಸ್ ಮಾತ್ರ ತುಂಬ ಮಸ್ತಾಗಿತ್ತು. ಸೊ ನಾನು ಡೇನ ಏನು ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.